ಕೈಮರದಿಂದ ಚಿಕ್ಕನಾಯಕನಹಳ್ಳಿ ಸಿಸಿ ರಸ್ತೆ ಕಾಮಗಾರಿಯ ಮಹಾ ಎಡವಟ್ಟು. ಬೇಕಾಬಿಟ್ಟಿ ಕಾಮಗಾರಿ ಜನರಿಗೆ ದಿನನಿತ್ಯ ತಪ್ಪದ ಸಂಕಷ್ಟ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಘಟ್ಟ ಕೈಮರದಿಂದ ಚಿಕ್ಕನಾಯಕನಹಳ್ಳಿಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಈ ಕಾಮಗಾರಿ ಆರಂಭವಾದದ್ದು ಜನರಲ್ಲಿ ಸಂತಸ ಮೂಡಿಸಿದ್ರೂ ಇದೀಗ ಕಾಮಗಾರಿಯ ರೀತಿ ಜನರಲ್ಲಿ ಆತಂಕ ಹುಟ್ಟಿಸಿದೆ. ಹೌದು, ರಸ್ತೆ ಬದಿಯಲ್ಲಿ ಇರುವ ನೀಲಗಿರಿ ಮರಗಳ ಬುಡದ ಮಣ್ಣನ್ನು ತೆಗೆದು ಸಿಸಿ ರಸ್ತೆಯ ಪಕ್ಕಕ್ಕೆ ಹಾಕಲಾಗಿದೆ. ಇದರಿಂದ ಮರಗಳು ದುರ್ಬಲವಾಗುವ ಸಾಧ್ಯತೆ ಇದ್ದು, ಮುಂಗಾರು ಮಳೆ ಮತ್ತು ಗಾಳಿಯ ವೇಳೆ ಈ ಮರಗಳು ಬಿದ್ದರೆ ಪಕ್ಕದಲ್ಲೇ ಇರುವ ವಿದ್ಯುತ್ ಕಂಬಗಳ ಮೇಲೆ ಬೀಳುವ ಅಪಾಯ ಹೆಚ್ಚಾಗಿದೆ. ಇದು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬ ಭೀತಿ ಸಾರ್ವಜನಿಕರಲ್ಲಿ ಮೂಡಿದೆ. ಇನ್ನೊಂದೆಡೆ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿರುವುದು ಸಾರ್ವಜನಿಕರಿಗೆ ತಲೆನೋವಾಗುತ್ತಿದೆ. ಕೈಮರದಿಂದ ಅಣೆಕಟ್ಟೆ ಗೇಟ್ವರೆಗೆ ರಸ್ತೆ ಸಂಪೂರ್ಣ ಕಿತ್ತು ಹಾಕಲಾಗಿದೆ. ಈ ರಸ್ತೆಯಲ್ಲಿ ಬೈಕ್ ಸವಾರರು ಓಡಾಡುವುದು ತುಂಬಾ ಕಷ್ಟಕರವಾಗಿದ್ದು, ರಸ್ತೆ ಸಂಪೂರ್ಣ ಹದಗೆಟ್ಟು ಸಂಚಾರ ಮಾಡದೇ ರೀತಿಯಾಗಿದೆ. ಇನ್ನು ಮತ್ತಷ್ಟು ಸಮಸ್ಯೆ ಏನೆಂದರೆ, ರಸ್ತೆ ಮೇಲೆ ಸರಿಯಾಗಿ ನೀರು ಸಿಂಪಡಿಸದೇ ಇರುವುದರಿಂದ ಭಾರಿ ಧೂಳು ಏರುತ್ತಿರುವ ಪರಿಣಾಮ ಅಕ್ಕಪಕ್ಕದ ಗ್ರಾಮಸ್ಥರು ಧೂಳು ಕುಡಿದು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ. ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿ ಜನರಿಗೆ ಅನುಕೂಲವಾಗಬೇಕು, ಆದರೆ ನಿರ್ಲಕ್ಷ್ಯದಿಂದ ಸಮಸ್ಯೆಯಾಗಬಾರದು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಆನಂದ್ ಕುಮಾರ್, ಮತ್ತಿಘಟ್ಟ, ಪಬ್ಲಿಕ್ ಫಸ್ಟ್ ಕನ್ನಡ. ಇದು ಪ್ರಜೆಗಳ ಆಸ್ತಿ.